ಮಾವ ಮಾತ್ರೆ ತಗೊಂಡ್ರ? ಇವತ್ತು ನಾನೇ ಮಾತ್ರೆ ಕೊಡ್ತೀನಿ. ಹಾ, ಓಹೋ, ನಾನು ಯಾಕೆ ಇಷ್ಟು ಖುಷಿಯಾಗಿದ್ದೀನಿ ಅಂತ ಕೇಳ್ತಿದ್ದೀರಾ? ಮಾವ, ನಾಳೆ ನಡೀತಿರೋ ಪೂಜೆಯಲ್ಲಿ ಹಸ್ಬೆಂಡ್ ನನ್ನ ಜೊತೆ ಕೂತ್ಕೊಳ್ಳೋಕೆ ಒಪ್ಕೊಂಡ್ರು. ಮದುವೆ ಅಂತೂ ನಾವು ಅಂದ್ಕೊಂಡಿದ್ದಂಗೆ ಆಗಲಿಲ್ಲ, ಕೊನೆ ಪಕ್ಷ ಪೂಜೆ ಏನಾದರೂ ಆಗುತ್ತಲ್ವ, ಅದೇ ನಂಗೆ ಖುಷಿ. ತಗೊಳ್ಳಿ ಮಾತ್ರೆ. ಕೊಡ್ರಿ ಇಲ್ಲಿ. ನಿಮಗೆ ಹೇಳಿರ್ಲಿಲ್ವಾ, ಅಪ್ಪನ ಸೇವೆ ಮಾಡೋದೇನಿದ್ರು ದೀಪ ಅವ್ರ ಕೆಲಸ, ಅದನ್ನು ನೀವು ಮಾಡಂಗಿಲ್ಲ. ಅಲ್ಲ ಚಿರಾಗ್, ಈಗ ಅವ್ರು ನಂಗೆ ಮಾವ, ತಂದೆ ಸಮಾನ. ಇವ್ರ ಬಗ್ಗೆ ಕಾಳಜಿ ವಹಿಸೋದ್ರಲ್ಲಿ ಏನು ತಪ್ಪು? ತಪ್ಪನ ಬಗ್ಗೆ ನನಗೆ ಪಾಠ ಹೇಳಕ್ಕೆ ಬರಬೇಡಿ. ಕೊಡಿಲಿ. ಅಲ್ಲ, ದೀಪ ಅವ್ರು ಮಾಡ್ತಿದ್ದ ಕೆಲಸ ಇವಾಗ ನೀವು ಮಾಡೋದು ತಪ್ಪಲ್ವಾ? ನನ್ನ ಹೆಂಡತಿ ಅವ್ರು ಮಾಡ್ತಿದ್ದ ಕೆಲಸ ನಾನು ಕಂಟಿನ್ಯೂ ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ. ಚಿರಾಗ್, ನೀವು ಹೇಗೆ ದೀಪ ಅವ್ರಿಗೆ ಎಲ್ರ ಮುಂದೆ ತಾಳಿ ಕಟ್ಟಿದ್ರು, ನನಗೂ ಎಲ್ರ ಮುಂದೆ ತಾಳಿ ಕಟ್ಟಿದ್ದೀರಾ. ನಾನು ನಿಮ್ಮ ಹೆಂಡ್ತೀನಿ. ದೀಪಂಗೆ ಒಂದು ನ್ಯಾಯ, ದಿಶಂಗೆ ಒಂದು ನ್ಯಾಯನಾ? ತಾಳಿ ಕಟ್ಟಿದ ಮಾತ್ರಕ್ಕೆ ಹೆಂಡತಿ ಅನ್ಸ್ಕೊಂಬಿಡಲ್ಲ, ಮನಸ್ಸಿಗೆ ಅನ್ನಿಸ್ಬೇಕು. ಯಾವಾಗ ಅನ್ಸುತ್ತೆ? ಅದು ಈ ಜನ್ಮದಲ್ಲಿ ಅನ್ಸಲ್ಲ. ಆ ಮಡಿಪ ನೋಡಿ, ನಿಮ್ಮ ಮಾತಿಂದ ನನಗಿಂತ ಜಾಸ್ತಿ ಮಾವನೇ ಬೇಜಾರು ಮಾಡ್ಕೊಂಡಿದ್ದಾರೆ. ನಮ್ಮ ಅಪ್ಪ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಮಾತಿನ ಮಧ್ಯೆ ಚಾಟಿ ಬೀಸಕ್ಕೆ ಬರಬೇಡಿ. ನನ್ನ ಪರಿಸ್ಥಿತಿ ಏನು ಅಂತ ಅಪ್ಪಂಗೂ ಅರ್ಥ ಆಗುತ್ತೆ. ಆ ಮಾಡಿ. ಅಪ್ಪ, ನನಗಿವತ್ತು ತುಂಬ ಖುಷಿಯಾಗಿದೆ. ಯಾಕೆ? ಮಾವ ನಿಮ್ಮ ಕೈಯಾರೆ ಟ್ಯಾಬ್ಲೆಟ್ ತಗೊಂಡ್ರು ಅಂತನಾ? ಜಸ್ಟ್ ಜೋಕು, ಸೀರಿಯಸ್ ಆಗಿ ತಗೋಬೇಡಿ. ನನ್ನ ದೀಪ ಅವ್ರ ಹೆಸರಲ್ಲಿ ಮಾಡ್ತಾ ಇರೋ ಪ್ರಾಜೆಕ್ಟು ಇವತ್ತಿಂದ ಇನ್ನೂ ಫಾಸ್ಟಾಗಿ ಮೂವ್ ಆಗಕ್ಕೆ ಶುರು ಆಯಿತು. ಆ್ಯಂಡ್ ಸಕ್ಸಸ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ಚಿರಾಗ್, ಅಪ್ರೂವಲ್ಗೋಸ್ಕರ ಎಲ್ಲಿ ಸೈನ್ ಮಾಡಬೇಕು ಹೇಳಿ, ಮಾಡ್ತೀನಿ. ನೋಡಿ, ನೀವು ನನ್ನ ಜೊತೆ ಪೂಜೆಯಲ್ಲಿ ಕೂರ್ತೀರಾ ಅಂದರೆ ಮಾತ್ರ ನಾನು ಇದನ್ನು ಸೈನ್ ಮಾಡ್ತೀನಿ. ಕೂರ್ತೀನಿ ಅಂತ ಹೇಳಿದ್ದೀನಲ್ಲ. ಮಾವ, ಇದಕ್ಕೆ ನೀವೇ ಸಾಕ್ಷಿ. ನಿಮ್ಮ ಮುಂದೆನೇ ಸೈನ್ ಮಾಡ್ತಿದ್ದೀನಿ. ಯೋಚನೆ ಮಾಡಬೇಡಿಯಪ್ಪ. ನಾಳೆ ಪೂಜೆ ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತೆ. ನಾನು ಪೂಜೆಗೆ ಕೂರ್ತೀನಿ. ದೀಪನ್ ನೆನಪಲ್ಲಿ ಏನೆಲ್ಲ ಮಾಡ್ತಿದ್ದಾರೆ, ಎಷ್ಟು ಕಷ್ಟಪಡ್ತಿದ್ದಾರೆ. ದೀಪ ಇಲ್ಲ ಅನ್ನೋ ನೋವಿದ್ರೂ ಒಂದಲ್ಲ ಒಂದಿನ ಅವಳು ಬಂದೇ ಬರ್ತಾರೆ ಅನ್ನೋ ಭರವಸೆ ಒಂದು ಕಳ್ಕೊಂಡಿಲ್ಲ. ಇದೇ ಅಲ್ವಾ ನಿಜವಾದ ಪ್ರೀತಿ? ಆದರೆ ಏನು ಮಾಡೋದು, ಹಸ್ಬೆಂಡ್ ನನ್ನನ್ನು ಇಷ್ಟು ಪ್ರೀತಿ ಮಾಡೋ ಸಮಯದಲ್ಲೇ ನಂಗೆ ಇಂಥ ಪರಿಸ್ಥಿತಿ ಬಂದಿರೋದು. ಮಾವ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಇವತ್ತಲ್ಲ ನಾಳೆ ದಿಶಾ ಆಗಿ ನನ್ನ ಹಸ್ಬೆಂಡ್ ಮನಸ್ಸನ್ನ ಗೆದ್ದೆ ಗೆಲ್ತೀನಿ.